ಹಾಯ್ ಫ್ರೆಂಡ್ಸ್, SVC ಸಹಕಾರಿ ಬ್ಯಾಂಕಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ. ಸೊ ಕಾಂಪಿಟೇಷನ್ ಕಡಿಮೆ ಇದೆ. ಸೊ ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಟೋಟಲ್ 113 ಹುದ್ದೆಗಳು ಖಾಲಿ ಇದ್ದಾವೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಮುಂದೆ ತಿಳಿಸಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವೇ ನೋಡ್ಬೋದು, ಇಲ್ಲಿ SVC ಸಹಕಾರಿ ಬ್ಯಾಂಕಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ, ವಯೋಮಿತಿ, ವೇತನ ಶ್ರೇಣಿ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೋಡಿ. ಇಲಾಖೆ ಹೆಸರು ಬಂದ್ಬಿಟ್ಟು SVC ಸಹಕಾರಿ ಬ್ಯಾಂಕ್. ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳು ಖಾಲಿ ಇದ್ದಾವೆ. ತುಂಬ ಟೈಪ್ ಹುದ್ದೆಗಳು ಖಾಲಿ ಇದ್ದಾವೆ, ಅದನ್ನ ಮುಂದೆ ತಿಳಿಸಿದ್ದೀನಿ. ಸೊ ಟೋಟಲ್ ಖಾಲಿರೋ ಹುದ್ದೆಗಳ ಸಂಖ್ಯೆ 113 ಹುದ್ದೆಗಳು ಖಾಲಿದ್ದಾವೆ. ಅರ್ಜಿ ಸಲ್ಲಿಸುವ ಬಗ್ಗೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ನೋಡ್ಬೋದು, ಇಷ್ಟು ಟೈಪ್ ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಮುಖ್ಯ ವ್ಯವಸ್ಥಾಪಕರು 2 ಹುದ್ದೆಗಳು ಖಾಲಿ ಇದ್ದಾವೆ. ಕ್ಲಸ್ಟರ್ ಮ್ಯಾನೇಜರ್ 6 ಹುದ್ದೆಗಳು ಖಾಲಿ ಇದ್ದಾವೆ. ಶಾಖಾ ವ್ಯವಸ್ಥಾಪಕರು 10 ಹುದ್ದೆಗಳು ಖಾಲಿ ಇದ್ದಾವೆ. ಪ್ರಾದೇಶಿಕ ವ್ಯವಸ್ಥಾಪಕರು 3 ಹುದ್ದೆಗಳು ಖಾಲಿ ಇದ್ದಾವೆ. ಮಾರಾಟ ವ್ಯವಸ್ಥಾಪಕರು 15 ಹುದ್ದೆಗಳು ಖಾಲಿ ಇದ್ದಾವೆ. ನಿರ್ವಾಹಕ ಸಹಾಯಕ ವ್ಯವಸ್ಥಾಪಕ ಮಾರಾಟ 7 ಹುದ್ದೆಗಳು ಖಾಲಿದ್ದಾವೆ. ಸಹಾಯಕ ವ್ಯವಸ್ಥಾಪಕ 20 ಹುದ್ದೆ ಖಾಲಿದೆ ಮತ್ತು ಗ್ರಾಹಕ ಸೇವಾ ಅಧಿಕಾರಿ ಟೋಟಲ್ 50 ಹುದ್ದೆಗಳು ಖಾಲಿದ್ದಾವೆ. ಟೋಟಲ್ ಇಷ್ಟು ಟೈಪ್ ಹುದ್ದೆಗಳು ಖಾಲಿದ್ದಾವೆ. ಇದೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಯಾವುದಕ್ಕೆ ನಿಮ್ಗೆ ಅಪ್ಲೈ ಮಾಡ್ಬೋದು ಅಂತ ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಸೊ ಇದಕ್ಕೆ ವಿದ್ಯಾರ್ಥಿ ಏನು ನಿಗದಿಪಡಿಸಿದ್ದಾರೆ ಅಂದರೆ, ಈ ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರೋ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 8ನೇ ತರಗತಿ, 10ನೇ ತರಗತಿ, ITI, PUC, ಡಿಪ್ಲೊಮಾ ಪದವಿ, ಸ್ನಾತಕೋತ್ತರ ಪದವಿ ಮುಗಿಸಿರೋ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ 8 ಪಾಸ್ ಆದವ್ರಿಗೂ ಕೂಡ ಜಾಬ್ ಇದೆ. ಇದ್ರ ಅಂಡರಲ್ಲಿ SVC ಬ್ಯಾಂಕ್ ಅಂಡರಲ್ಲಿ 8th, 10th, ITI, ಡಿಪ್ಲೊಮಾ ಯಾವುದಾದ್ರು ಮುಗಿಸಿದ್ರು ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ವಯೋಮಿತಿ ಬಂದ್ಬಿಟ್ಟು ಈ ನೇಮಕಾತಿ ಅಧಿಸೂಚನೆ ತಿಳಿಸಿರೋ ಪ್ರಕಾರ ಅಭ್ಯರ್ಥಿಯು ಗರಿಷ್ಠ 55 ವರ್ಷ ನಿಗದಿಪಡಿಸಿದ್ದಾರೆ. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಭ್ಯರ್ಥಿಗಳಿಗೂ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಸೊ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇರುತ್ತೆ. ಸೊ ನೀವು ಗರಿಷ್ಠ 58 ವರ್ಷದೊಳಗಿದ್ರೂ ನೀವು ಅಪ್ಲೈ ಮಾಡ್ಬೋದು. ಮತ್ತು SC ST ಅಭ್ಯರ್ಥಿ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 60 ವರ್ಷಗಳನ್ನ ನಿಗದಿಪಡಿಸಿದ್ದಾರೆ. ಸೊ ನೀವು 60 ವರ್ಷದೊಳಗಿದ್ರೂ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ನಿಗದಿತ ನಮೂನೆಯಲ್ಲಿ ಇಮೇಲ್ ID ಕೆರಿಯರ್ಸ್ SVC ಬ್ಯಾಂಕ್ಗೆ 29 ಏಪ್ರಿಲ್ 2029 ಅಥವಾ ಮೊದಲ ಎಲ್ಲ ಅಗತ್ಯವಿರುವ ದಾಖಲೆಯೊಂದಿಗೆ ಕಳಿಸಿರಬಹುದು. ಸೊ ನೀವು ಇದು ಇಮೇಲ್ ಮಾಡಬೇಕಾಗಿರುತ್ತೆ. ಈ ಇಮೇಲ್ ID ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಈ ಇಮೇಲ್ IDಗೆ ನೀವು ಏಪ್ರಿಲ್ 9 ರಂದು ಅಥವಾ ಅದಕ್ಕಿಂತ ಮೊದಲೇ ಎಲ್ಲ ದಾಖಲೆಗಳನ್ನು ಕಳಿಸಿರಬೇಕು. ಬಿಫೋರ್ ಏಪ್ರಿಲ್ 9 ನೀವು ಈ ಇಮೇಲ್ IDಗೆ ನೀವು ಕಳಿಸಿರಬೇಕು. ಸೊ ಆಗ ಅವರು ಇದನ್ನ ಪರಿಗಣನೆಗೆ ತಗೋತಾರೆ. ಸೊ ಪ್ರಾರಂಭ ದಿನಾಂಕ ಸ್ಟಾರ್ಟ್ ಆಗಿರೋದು ಮಾರ್ಚ್ 3, 2024. ಕೊನೆಯ ದಿನಾಂಕ ಏಪ್ರಿಲ್ 9, 2024. ನೋಟಿಫಿಕೇಷನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ನೋಟಿಫಿಕೇಷನ್ ಒಂದು ಸತಿ ಕ್ಲಿಯರ್ ಕಟ್ಟಾಗಿ ಓದ್ಬಿಟ್ಟು ನಂತರ ಅಪ್ಲೈ ಮಾಡಿ.